ಹಾಯ್ ಸ್ನೇಹಿತರೆ, ನೀವು ಈಗ ಹೊಸ ರೇಷನ್ ಕಾರ್ಡ್ನ ಅರ್ಜಿ ಸಲ್ಲಿಸಬೇಕಾದ್ರೆ ಮುಂದೆ ಅಂತ ಕ್ಲಿಕ್ ಮಾಡ್ಕೊಳ್ತೀರಾ. ಮುಂದೇನ ಅಂತಂತ ಕ್ಲಿಕ್ ಮಾಡಿಕೊಂಡು ಈ ಥರ ನಿಮಗೆ ರಿಲೇಷನ್ಶಿಪ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇದನ್ನು ಕ್ಲಿಕ್ ಮಾಡ್ಕೊಳ್ತೀರಾ. ಕ್ಲಿಕ್ ಮಾಡ್ಕೊಂಡು ಹತ್ತ ನಂತರ ನಿಮಗೆ ಸರ್ವರು ಕ್ಲೋಸ್ ಆಗಿಬಿಡುತ್ತೆ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಈ ಥರ ಓಪನ್ ಆಗುತ್ತೆ. ಅಪ್ಲಿಕೇಶನ್ಸ್ ಫಾರ್ ನ್ಯೂ ರೇಷನ್ ಕಾರ್ಡ್ ಸಸ್ಪೆಂಡೆಡ್ ಟೆಂಪ್ರವರ್ಲಿ, ಅಂದರೆ ಹೊಸ ಪಡಿತರ ಚೀಟಿ ಅರ್ಜಿಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಅಂತ ಬಂದುಬಿಡುತ್ತೆ ಸ್ನೇಹಿತರೆ. ಸೊ ಈ ಥರ ಬಂದಾಗ ನೆಕ್ಸ್ಟ್ ನೀವು ಏನು ಮಾಡಬೇಕಾಗುತ್ತೆ, ನಿಮ್ಮ ಒಂದು ಉಳಿದಿರುವ ರೇಷನ್ ಕಾರ್ಡ್ ಅರ್ಜಿನ ಕಂಪ್ಲೀಟಾಗಿ ಅಪ್ಲೈ ಮಾಡೋದು ಯಾವ ಥರ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಈಗ ನಿಮ್ಮ ಒಂದು ಅಪ್ಲಿಕೇಶನ್ನು ಅರ್ಧಕ್ಕೆ ನಿಂತೋಗಿರುತ್ತೆ. ಸೊ ಅದರ ಮೇಲೆ ಕಂಪ್ಲೀಟ್ ಮಾಡೋದು ಯಾವ ಥರ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಓಕೆನಾ. ಇದು ಕೂಡ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಓಪನ್ ಆಗಿರಬೇಕು ಸ್ನೇಹಿತರೆ. ಅಂಥ ಸಮಯದಲ್ಲಿ ಮಾತ್ರ ನಿಮಗೆ ನೀವು ಒಂದು ರೇಷನ್ ಕಾರ್ಡ್ನ ಕಂಪ್ಲೀಟಾಗಿ ಸಲ್ಲಿಸೋದಕ್ಕೆ ಬರುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇರ್ಬೋದು, ಗ್ರೂಪಲ್ಲಿ ನಾನು ಲಿಂಕ್ನ ಕೊಟ್ಟಿದ್ದೀನಿ. ಆ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ ಸ್ನೇಹಿತರೆ. ಈ ಥರ ಓಪನ್ ಆಗುತ್ತೆ. ಓಪನ್ ಆದಾಗ ನೆಕ್ಸ್ಟ್ ನೀವು ಇಲ್ಲಿ ಕನ್ನಡ ಅಂತ ಬರುತ್ತೆ ಸ್ನೇಹಿತರೆ. ಸೊ ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಆಪ್ಷನ್ನು ಹೊಸ ಪಡಿತರ ಚೀಟಿ ಸಂಖ್ಯೆ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಪ್ಪ ಅಂದರೆ ನಮಗೆ ಇಲ್ಲಿ ಅರ್ಜಿ ಸಂಖ್ಯೆ ನಂಬರ್ ಸಿಕ್ಕಿಲ್ಲ. ಸೊ ಹಾಗಾಗಿ ನಾವು ಅರ್ಜಿ ನಂಬರ್ನ ಪಡ್ಕೊಳ್ಬೇಕಾಗತ್ತೆ ಮೊದಲು. ಓಕೆ, ನಾವು ಕ್ಲಿಕ್ ಮಾಡ್ಕೊಂಡು ಮುಂದೆ ಅಂತ ಆಪ್ಷನ್ ಬರುತ್ತೆ. ಮುಂದೆ ಅಂತ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲ ಅಂತ ಕೊಡಿ ಸ್ನೇಹಿತರೆ. ಓಕೆ, ಇಲ್ಲ ಅಂತ ಕೊಡಿ. ಓಕೆ, ಇಲ್ಲ ಅಂತ ಕೊಟ್ಟಾಗ ನೆಕ್ಸ್ಟ್ ನಿಮ್ಮ ಒಂದು ಕಸ್ಟಮರ್ ಒಂದು ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳೋಣ ಮೊದಲು. ಓಕೆನಾ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ, ಇಲ್ಲಾಂದರೆ ಅರ್ಥ ಆಗುವುದಿಲ್ಲ. ಓಕೆ, ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿದ ನಂತರ ನೆಕ್ಸ್ಟ್ ಮೊಬೈಲ್ ನಂಬರ್, ಅಂದರೆ ಆಧಾರ್ ಕಾರ್ಡಲ್ಲಿರುವಂತಹ ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ. ಲಿಂಕ್ ಆಗಿರುವ ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಮೊಬೈಲ್ ನಂಬರ್ ಎಂಟ್ರಿ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಮುಂದೆ ಅಂತ ಕೊಡಿ. ಓಕೆ, ಮುಂದೆ ಅಂತ ಕೊಟ್ಟಾಗ ನಿಮಗೆ ಇಲ್ಲಿ ತೋರಿಸುತ್ತೆ ಈಗಾಗಲೇ ಅರ್ಜಿ ಸಲ್ಲಿಸಲಾಗಿದೆ ಅಂತ ಬರುತ್ತೆ. ಸೊ ಅದರ ಮೇಲೆ ಕಾಪಿ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಇದನ್ನು ಕಾಪಿ ಮಾಡಿಕೊಂಡು ಇಲ್ಲಿ ಕಾಪಿ ಮಾಡ್ಕೊಳ್ಳೋಣ. ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟಾಗ ನೆಕ್ಸ್ಟ್ ಇಲ್ಲಿ ಉಳಿಸಲಾದ ಅರ್ಜಿ ಅಂತ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡ್ಕೊಂಡು ನಾವು ಆಲ್ರೆಡಿ ಕಾಪಿ ಮಾಡ್ಕೊಂಡಿದ್ದೀವಲ್ಲ, ಪೇಸ್ಟ್ ಮಾಡ್ಕೊಳ್ತೀನಿ. ಪೇಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಮುಂದೆ ಅಂತ ಕೊಡಿ. ಮುಂದೆ ಅಂತ ಕೊಟ್ಟಾಗ ನಿಮಗೆ ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ ಡೀಟೇಲ್ಸ್ ಎಲ್ಲ. ಓಕೆ, ಸರ್ವರು ಭಾಳ ಸ್ಲೋ ಇದೆ ಸ್ನೇಹಿತರೆ. ಓಕೆನಾ, ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಈ ಥರ ಬರುತ್ತೆ. ನೆಕ್ಸ್ಟು ಈ ಸದಸ್ಯರ ವಿವರ ಅಂತ ಬರುತ್ತೆ. ಸೊ ಇಲ್ಲಿ ಉಷಾ ಅಂತ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ಓಕೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಗೋ ಅಂತ ಕೊಡಿ. ಗೋ ಅಂತ ಕೊಟ್ಟಾಗ ನೆಕ್ಸ್ಟ್ ನಿಮಗೆ ಫಿಂಗರ್ ಪ್ರಿಂಟ್ ಹೇಳೋದಕ್ಕೆ ಕ್ಯಾಪ್ಚರು ಎಲ್ಲ ಬರುತ್ತೆ. ಇವಾಗ ಕೈ ಬೆರಳಿನ ಮಾಪನ, ಜೀವ ಮಾಪನ ಅಂತ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನೆಕ್ಸ್ಟ್ ನಿಮಗೆ ಈ ಥರ ಬರುತ್ತೆ. ನೆಕ್ಸ್ಟ್ ಬಯೋಸೆಕ್ಯೂಷನ್ ಆಪ್ಷನ್ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನೆಕ್ಸ್ಟ್ ನಿಮಗೆ ಈ ಥರ ಬರುತ್ತೆ. ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳೋಣ. ಓಕೆ, ಸ್ಕ್ರಾಲ್ ಡೌನ್ ಮಾಡ್ಕೊಂಡಾಗ ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚರ್ ಕೋಡ್ನ ನಾನು ಈಗ ಎಂಟ್ರಿ ಮಾಡ್ಕೊಳ್ತೀನಿ ಸ್ನೇಹಿತರೆ. ಓಕೆ, ಕ್ಯಾಪ್ಚರ್ ಕೋಡ್ ಎಂಟ್ರಿ ಮಾಡ್ಕೊಂಡ ನಂತರ ನೆಕ್ಸ್ಟು ನಿಮ್ಗೆ ಇಲ್ಲಿ ಬಯೋಸೆಕ್ಯೂರಿಟಿ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮ ಒಂದು ಬಯೋಮೆಟ್ರಿಕಲ್ಲಿ ರೆಡ್ ಲೈಟ್ ಬರುತ್ತೆ. ಆ ರೆಡ್ ಲೈಟ್ ಬಂದಾಗ ಕಸ್ಟಮರ್ ಫಿಂಗರ್ ಪ್ರಿಂಟ್ ಇಟ್ಟಾಗ ಈ ಥರ ಕ್ಯಾಪ್ಚರ್ ಆಗುತ್ತೆ. ನೆಕ್ಸ್ಟ್ ವೆರಿಫೈ ಅಂತ ಬರುತ್ತೆ ಸ್ನೇಹಿತರೆ. ಸೊ ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಾಟ್ ವೆರಿಫೈಡ್ ಅಂತ ಬರುತ್ತೆ, ಅಂದರೆ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗ್ತಾ ಇರೋಲ್ಲ. ಸೊ ಇನ್ನೊಂದು ಸಾರಿ ಬಯೋಸೆಕ್ಯೂರಿಟಿ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನೆಕ್ಸ್ಟ್ ಬಯೋಮೆಟ್ರಿಕಲ್ಲಿ ರೆಡ್ ಲೈಟ್ ಬರುತ್ತೆ. ರೆಡ್ ಲೈಟ್ ಬಂದಾಗ ಕಸ್ಟಮರ್ ಫಿಂಗರ್ ಪ್ರಿಂಟ್ ಇಟ್ಟಾಗ ಕ್ಯಾಪ್ಚರ್ ಆಗುತ್ತೆ. ಈ ಥರ ನೋಡ್ತಾ ಇರ್ಬೋದು, ಕ್ಯಾಪ್ಚರ್ ಆಗಿದೆ ಸ್ನೇಹಿತರೆ. ಈ ಥರ ಕ್ಯಾಪ್ಚರ್ ಆದ ನಂತರ ನೆಕ್ಸ್ಟ್ ಈ ಸೈಡಿಗೆ ಕ್ಯಾಪ್ಚರ್ ಕೋಡ್ ಕಾಣ್ತಾ ಇದೆಯಲ್ಲ, ಸೊ ಆ ಕ್ಯಾಪ್ಚರ್ ಕೋಡ್ನ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ. ಎಂಟ್ರಿ ಮಾಡಿಕೊಂಡು ನೆಕ್ಸ್ಟ್ ವೆರಿಫೈ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ವೆರಿಫಿಕೇಷನ್ ಆದರೆ ಮುಂದೆ ಬರುತ್ತೆ, ಇಲ್ಲಾಂದರೆ ನಾಟ್ ವೆರಿಫೈಡ್ ಅಂತ ಬರುತ್ತೆ. ಓಕೆ, ನೆಕ್ಸ್ಟ್ ವೆರಿಫೈ ಅಂತ ಇನ್ನೊಂದು ಸರಿ ಬಯೋಸೆಕ್ಯೂರಿಟಿ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡಾಗ ಸೇಮ್ ರೆಡ್ ಲೈಟ್ ಬರುತ್ತೆ. ಕಸ್ಟಮರ್ ಫಿಂಗರ್ ಪ್ರಿಂಟ್ ಇಡೋದಕ್ಕೆ ಹೇಳಿ ಇಷ್ಟಾಗ ಕಸ್ಟಮರ್ ಫಿಂಗರ್ ಪ್ರಿಂಟ್ ಇಟ್ಟು ನೆಕ್ಸ್ಟು ಅವ್ರಿಗೆ ಕ್ಯಾಪ್ಚರ್ ಆಗುತ್ತೆ. ಕ್ಯಾಪ್ಚರ್ ಆದಾಗ ನೆಕ್ಸ್ಟ್ ಕ್ಯಾಪ್ಚರ್ ಕೋಡ್ ಕಾಣ್ತಾ ಇದೆಯಲ್ಲ, ಸೊ ಆ ಕ್ಯಾಪ್ಚರ್ ಕೋಡ್ನ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ. ಎಂಟ್ರಿ ಮಾಡಿಕೊಂಡು ನೆಕ್ಸ್ಟ್ ವೆರಿಫೈ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೆಕ್ಸ್ಟ್ ನಿಮಗೆ ನಾಟ್ ವೆರಿಫೈಡ್ ಅಂತ ಬರುತ್ತೆ. ನಾಟ್ ವೆರಿಫೈಡ್ ಅಂತ ಬಂದಾಗ ನಿಮಗೆ 4 ಆಪ್ಷನ್ಗೆ OTP ಬೇಕಾ ಅಂತ ಕೇಳುತ್ತೆ. ಎಸ್ ಅಂತ ಕೊಡಿ ಸ್ನೇಹಿತರೆ. ಎಸ್ ಅಂತ ಕೊಟ್ಟಾಗ ನಿಮಗೆ OTP ಕಳಿಸಲಾಗಿದೆ ಅಂತ ಬರುತ್ತೆ. ಸೊ ಆಗ ನಿಮಗೆ OTP ಬರೋಕ್ಕಿಂತ ಮುಂಚಿತವಾಗಿ ನಾವು ಇಲ್ಲಿ ಕ್ಯಾಪ್ಚರ್ ಕೋಡ್ ಏನೋ ಕಾಣ್ತಾ ಇದೆಯಲ್ಲ, ಸೊ ಆ ಕ್ಯಾಪ್ಚರ್ ಕೋಡ್ನ ಎಂಟ್ರಿ ಮಾಡ್ಕೊಳ್ಬೇಡೋಣ. ಓಕೆ, ಎಂಟ್ರಿ ಮಾಡಿಕೊಂಡು ನೆಕ್ಸ್ಟ್ ಈಗ ನಮಗೆ OTP ಬರುತ್ತೆ ಸ್ನೇಹಿತರೆ. ಆ OTPನ ಇಲ್ಲಿ ಎಂಟ್ರಿ ಮಾಡ್ಕೊಳ್ತೀನಿ. ಓಕೆನಾ. ಈಗ ನಾನು ಕರೆಕ್ಟಾದ OTPನ ಎಂಟ್ರಿ ಮಾಡ್ಕೊಳ್ತೀನಿ. 6 ಡಿಜಿಟ್ಸ್ ಇರುತ್ತೆ ಸ್ನೇಹಿತರೆ. ಓಕೆ, ಇದನ್ನು ಎಂಟ್ರಿ ಮಾಡಿಕೊಂಡು ಮುಂದೆ ಅಂತ ಇದೆಯಲ್ಲ ಸ್ನೇಹಿತರೆ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ OTP ವೆರಿಫಿಕೇಷನ್ ಕಂಪ್ಲೀಟ್ ಆದಾಗ ಈ ಥರ ಬರುತ್ತೆ ಸ್ನೇಹಿತರೆ. ನೀವೇನು ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಮುಂದಿನ ಹಂತ ಬರುತ್ತೆ ಸ್ನೇಹಿತರೆ. ಓಕೆನಾ. ಸೊ ನಮಗೆ 3 ಆಲ್ರೆಡಿ ಇದ್ದಾರೆ. ಇವಾಗ 6 ವರ್ಷದ ಒಳಗಿನ ಹುಡುಗಿ ಇದ್ದಾರೆ. ಸೊ ಹಾಗಾಗಿ ಅವರ ಒಂದು ಬರ್ತ್ ಸರ್ಟಿಫಿಕೇಟ್ ನಂಬರ್ನ ಎಂಟ್ರಿ ಮಾಡ್ಕೊಳ್ತೀನಿ ಸ್ನೇಹಿತರೆ. ಓಕೆನಾ. ನಾನು ಈಗಾಗಲೇ ಆಲ್ರೆಡಿ
ಕಂಪ್ಲೀಟ್ ಮಾಡಿದ್ದೆ ಸ್ನೇಹಿತರೆ. ಇನ್ನೇನು ಸಲ್ಲಿಸಬೇಕು, ಇನ್ನೊಂದು 5 ನಿಮಿಷದ ಒಳಗೆ ಇತ್ತಪ್ಪ ಅಂದಿದ್ರೆ ಕಂಪ್ಲೀಟಾಗಿ ಸಲ್ಲಿಸಬೇಕಾಗಿತ್ತು. ಅರ್ಜಿಯನ್ನು ಸರ್ವರ್ ಹೋಗಿರೋದ್ರಿಂದ ಈ ಥರ ನಾನು ಸ್ಟೆಪ್ನ ಫಾಲೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಈ ಒಂದು ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ, ಇಲ್ಲಾಂದರೆ ನಿಮಗೆ ಅರ್ಥ ಆಗುವುದಿಲ್ಲ. ಓಕೆನಾ. ಈಗ ನಾನು ಸಣ್ಣ 6 ವರ್ಷದ ಮಗುವಿನ ಬರ್ತ್ ಸರ್ಟಿಫಿಕೇಟ್ ನಂಬರ್ನ ಎಂಟ್ರಿ ಮಾಡ್ಕೊಳ್ತಾ ಇದ್ದೀನಿ. ಎಂಟ್ರಿ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಕೆಳಗಡೆ ಮುಂದಿನ ಹಂತ ಅಂತ ಬರುತ್ತೆ ನೋಡ್ಬೋದು ಸ್ನೇಹಿತರೆ. ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಕ್ಲಿಕ್ ಮಾಡ್ಕೊಂಡಾಗ ಪ್ಲೀಸ್ ಸೆಲೆಕ್ಟ್ ಮೆಂಬರ್ಸ್ ಅಂದರೆ ಮೊಬೈಲ್ ನಂಬರ್ SMS ಕಳಿಸೋದಕ್ಕಾಗಿ ಯಾರನ್ನ ಸೆಲೆಕ್ಟ್ ಮಾಡ್ತೀರಾ ಅಂತೇಳಿ ಬರುತ್ತೆ. ಸೊ ಮೊದಲೇ ಆಪ್ಷನ್ ಇದೆಲ್ಲ, ಸೊ ಅವ್ರನ್ನ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಮುಂದಿನ ಅಂತ ಬರುತ್ತೆ. ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಏನಿಲ್ಲ ಆಪ್ಷನ್ನು. ಓಕೆ, ಆಹಾರ ಇಲಾಖೆ ಅಂತ. ಓಕೆ, ನೆಕ್ಸ್ಟ್ ಮುಂದಿನ ಅಂತ ಇದೆಯಲ್ಲ, ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕು ಆಯ್ಕೆ ಆಗಿದೆ ಅಂತ ಬರುತ್ತೆ. ಸೊ ನೆಕ್ಸ್ಟ್ ನೀವು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಇಲ್ಲಿ ಪಂಚಾಯತಿ ಆಲ್ರೆಡಿ ಸೆಲೆಕ್ಟ್ ಆಗಿದೆ. ನೆಕ್ಸ್ಟ್ ಮುಂದಿನ ಹಂತ ಅಂತ ಬರುತ್ತೆ. ಸೊ ಮುಂದಿನ ಹಂತ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡ್ಕೊಂಡಾಗ ನೆಕ್ಸ್ಟ್ ನಿಮಗೆ ಕುಟುಂಬ ಮುಖ್ಯಸ್ಥರು ಯಾರು ಅಂತ ಬರುತ್ತೆ. ಆಲ್ರೆಡಿ ಹೆಸರು ಬರುತ್ತೆ ಸ್ನೇಹಿತರೆ. ಓಕೆ, ಹೆಸರು ಬಂದಾಗ ಮುಂದಿನ ಹಂತ ಬರುತ್ತೆ. ಮುಂದಿನ ಹಂತ ಬಂದಾಗ ನೆಕ್ಸ್ಟ್ ನೀವು ಏನು ಮಾಡ್ಬೇಕಂತೆ, ಸ್ಕ್ರಾಲ್ ಡೌನ್ ಮಾಡಬೇಕಾಗುತ್ತೆ. ಸ್ಕ್ರಾಲ್ ಡೌನ್ ಮಾಡಿದಾಗ ನೆಕ್ಸ್ಟ್ ನಿಮಗೆ ಇಲ್ಲಿ ಓಕೆ, ಇಲ್ಲಿ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿದಾಗ ಸೆಲೆಕ್ಟ್ ಅಂತ ಬರುತ್ತೆ ಸ್ನೇಹಿತರೆ. ಅಂದರೆ ನೀವು ಕರೆಕ್ಟಾಗಿ ರಿಲೇಷನ್ಶಿಪ್ನ ಆಪ್ಷನ್ನ ಎಡಿಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಹಂಗಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ಸದಸ್ಯರ ಸಂಬಂಧ ಆಯ್ಕೆ ಮಾಡಿ, ಅಂದರೆ ಇವಾಗ ಮುಖ್ಯಸ್ಥರಿಗೆ ಇವರು ಏನಾಗ್ತಾರೆ, ಮಲ್ಲಿಕಾರ್ಜುನ್ ಎಂಬುವರು ಓಕೆನಾ, ಪತಿ ಆಗ್ತಾರೆ. ಓಕೆನಾ, ಸ್ಕ್ರಾಲ್ ಡೌನ್ ಮಾಡೋಣ. ಏಕೆ ಇಲ್ಲಿ ನೋಡ್ತಾ ಇರ್ಬೋದು ಪತಿ ಅಂತ ಇದೆ ಆಪ್ಷನ್ನ. ಸೊ ಅದನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ಇಲ್ಲಿ ಗಂಡ ಅಂತ ಬರೋದಿಲ್ಲ, ಪತಿ ಪತ್ನಿ ಅಂತ ಬರುತ್ತೆ ಸ್ನೇಹಿತರೆ. ಓಕೆ, ಗಂಡ ಅಂತ ಆಪ್ಷನ್ ಬರೋದಿಲ್ಲ. ಸೊ ಓಕೆ, ಪತಿ ಅಂತ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವ್ರು ಏನು ಮಾಡ್ತಾರೆ ಅಂತ, ಓಕೆ, ಇವರ ಉದ್ಯೋಗ ವಿವರ ಅಂತ ಬರುತ್ತೆ. ಸೊ ಈ ಥರ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಈ ಥರ ಅಂತ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ನಿಮಗೆ ಇಲ್ಲೇನೋ ಅಂತ ಬರುತ್ತೆ, ಮನೆ ಕೆಲಸ, ನಿವೃತ್ತಿ, ಸ್ವಯಂ ಉದ್ಯೋಗ ಏನೋ ಬರುತ್ತೆ. ಸೊ ಓಕೆ, ನಾನು ಈಗ ನಿರುದ್ಯೋಗಿ ಅಂತ ಹಾಕ್ತೀನಿ. ಅಂದರೆ ಅವ್ರಿಗೆ ಯಾವುದೇ ಥರ ಕೆಲಸ ಇಲ್ಲ. ಸೊ ಹಂಗಾಗಿ ನಿರುದ್ಯೋಗಿ ಅಂತ ಹಾಕ್ಕೊಳ್ತೀನಿ ಸ್ನೇಹಿತರೆ. ಓಕೆನಾ. ಓಕೆ, ಅದನ್ನೇ ಕ್ಲಿಕ್ ಮಾಡ್ಕೊಂಡಾಗ ನೆಕ್ಸ್ಟ್ ನಿಮಗೆ ಓಕೆ ಕೊಡಿ. ಓಕೆ ಕೊಟ್ಟಾಗ ನೆಕ್ಸ್ಟ್ ನಿಮಗೆ ಆದಾಯ ಅಂತ ಕೇಳುತ್ತೆ. ಓಕೆನಾ, ಆದಾಯ ಮೊತ್ತ ಓಕೆ 12,000 ರೂಪಾಯಿ ಅಂತ ಹಾಕ್ಕೊಳ್ಳಿ. ನೆಕ್ಸ್ಟು ಸಲ್ಲಿಸಿ ಅಂತ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡಾಗ ನೆಕ್ಸ್ಟ್ ಕೆಳಗಡೆ ಇನ್ನೊಬ್ಬರನ್ನ ಇದೆ. ಸೊ ಅವ್ರನ್ನೂ ಕೂಡ ರಿಲೇಷನ್ಶಿಪ್ನ ಅಪ್ಡೇಟ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಈಗ ಅವರಿಗೆ ಏನಾಗುತ್ತೆ, ಮಗ ಆಗ್ತದೆ. ಓಕೆ, ಮಗ ಅಂತಂದರೆ ಈಗ ಯಾವುದು ಮಗ. ಓಕೆ, ಅವ್ರು ಏನು ಮಾಡ್ತಾರೆ, ಈ ಥರ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಅಂತ ಕ್ಲಿಕ್ ಮಾಡ್ಕೊಂಡಾಗ ನೆಕ್ಸ್ಟ್ ಇಲ್ಲಿ ಆಪ್ಷನ್ ಬರುತ್ತೆ. ನೆಕ್ಸ್ಟ್ ಶಾಲೆಗೂ ಹೋಗುವ ಮಗು ಅಥವಾ ಅಂಗನವಾಡಿ ಅಂತ ಬರುತ್ತೆ. ಓಕೆ, ಈಗ ನೋಡ್ಬೋದು ಇಲ್ಲಿ ಶಾಲೆಗೂ ಹೋಗುವ ಮಗು ಅಂತ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಓಕೆ, ಕ್ಲಿಕ್ ಮಾಡ್ಕೊಂಡಾಗ ನೆಕ್ಸ್ಟ್ ನಿಮಗೆ ಆದಾಯ ಅಂತ ಬರುತ್ತೆ ಸ್ನೇಹಿತರೆ. ಓಕೆ, 12,000 ಅಂತ ಹಾಕ್ಕೊಳ್ಳೋಣ. ನೆಕ್ಸ್ಟು ಸಲ್ಲಿಸು ಅಂತ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೆಕ್ಸ್ಟ್ ನೀವು ಉಳಿಸುವಂಥ ಆಪ್ಷನ್ ಇದೆಯಲ್ಲ ಸ್ನೇಹಿತರೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಎರರ್ ಮೆಸೇಜ್ ಬರುತ್ತೆ. ಯಾಕಪ್ಪ ಅಂದರೆ ಎಲ್ಲ ಸದಸ್ಯರ ಉದ್ಯೋಗ ಆಯ್ಕೆ ಮಾಡಬೇಕಾಗಂತ. ಓಕೆ, ನಾವು ಮುಖ್ಯಸ್ಥರದ್ದೇ ಬಿಟ್ಟು ಇದ್ದೀವಿ ಸ್ನೇಹಿತರೆ. ಸೊ ಹಂಗಾಗಿ ಅವ್ರನ್ನ ಒಂದು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡ್ತಾ ಇರ್ಬೋದು. ಓಕೆ, ಈಗ ಮುಖ್ಯಸ್ಥರನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಮುಖ್ಯಸ್ಥರನ್ನ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ನಿಮಗೆ ಇವರು ಉದ್ಯೋಗ ಏನು ಬರುತ್ತೆ ಅಂತ ಇರುತ್ತೆ. ಓಕೆ, ಈ ಥರ ಅಂತ ಕೊಟ್ಟು ಈ ಥರ ಅಂತ ಕೊಟ್ಟಾಗ ನೆಕ್ಸ್ಟ್ ಇಲ್ಲಿ ಗೃಹಿಣಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಗೃಹಿಣಿ ಅಂತ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು 12,000 ಅಂತ ಹಾಕ್ಕೊಂಡು ನೆಕ್ಸ್ಟು ಉಳಿಸು ಅಂತ ಬರುತ್ತೆ. ಓಕೆ, ಸೇರಿಸು ಅಂತ ಸಲ್ಲಿಸು ಅಂತ ಬಂದಾಗ ಅಂತ ಬರುತ್ತೆ. ನೆಕ್ಸ್ಟು ಉಳಿಸು ಅಂತ ಇದೆಯಲ್ಲ ಸ್ನೇಹಿತರೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ಥರ ನಿಮ್ಮ ಒಂದು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಜನರೇಟ್ ಆಗುತ್ತೆ ಸ್ನೇಹಿತರೆ. ಓಕೆ, ಅಕ್ನಾಲಜ್ಮೆಂಟು ರಿಸಿಪ್ಟ್ ಬರುತ್ತೆ. ಇದನ್ನು ತಗೊಂಡೋಗ್ಬಿಟ್ಟು ನಿಮ್ಮ ಒಂದು ಆಹಾರ ಇಲಾಖೆಗೆ ಕೊಟ್ಟಾಗ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ನು ಅಪ್ರೂವಲ್ ಬಂದಾಗ ನಿಮ್ಮ ಒಂದು ಅಪ್ಲಿಕೇಶನ್ನ ಅಪ್ರೂವಲ್ ಮಾಡ್ತಾರೆ ಸ್ನೇಹಿತರೆ. ಓಕೆನಾ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಅರ್ಜಿನ ಸಲ್ಲಿಸಬೇಕಾದಾಗ ಎರರ್ ಬಂದಿರುತ್ತೆ. ಸರ್ವರ್ ಕ್ಲೋಸ್ ಆಗಿರುತ್ತೆ. ನೀವು ಅದನ್ನು ಉಳಿದ ಅರ್ಜಿಯನ್ನು ಕಂಪ್ಲೀಟ್ ಮಾಡೋದು ಯಾವ ಥರ ಅಂತ ನೋಡಿದ್ರಲ್ಲ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಈ ಮುಂದಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ವೀಕ್ಷಿಸ್ತಾ ಇರಿ ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು.